ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ದಂಡಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ERO ಸಂಪರ್ಕದಲ್ಲಿರೋದ್ರಿಂದ ಪ್ರತಿ ದಿವಸ ನಮಗೆ ಅದರದೊಂದು ಅಪ್ಡೇಷನ್ಸ್ ಕೊಡ್ತಾರೆ. ನಮಗೆ ನಿನ್ನೆವರೆಗೂ ನಮಗೆ ಸುಮಾರು 50% ಶೇಕಡಾವಾರು 50 ಬಂದು ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ಸ್ನ ಕಲೆಕ್ಟ್ ಮಾಡಿದ್ದಾರೆ. ಇನ್ನು 50% ಇನ್ನು ಬ್ಯಾಲೆನ್ಸ್ ಇದೆ. ನಗರಕ್ಕೆ ಸಂಬಂಧಪಟ್ಟ ಹಾಗೆ ದಂಡಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಕೇವಲ ಅಲ್ಲಿ ಒಂದು ಸ್ವಲ್ಪ ಮಂದಗತಿಯಲ್ಲಿ ಆಗ್ತಾ ಇದೆ, 40% ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸ್ಪೀಡಲ್ಲಿ ಏನಾದ್ರು ನಾವು ಮಾಡ್ಕೊಳ್ತಾ ಹೋದ್ರೆ ಏನು ಈ ತಿಂಗಳ ಕೊನೆಗೆ ನಾವು ಈ ಪ್ರಕ್ರಿಯೆಯನ್ನ ಮುಗಿಸ್ಬೇಕು ಅಂದ್ರೆ ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟು ಅದನ್ನೆಲ್ಲ ಭರ್ತಿ ಮಾಡಿ ಅವಶ್ಯಕತೆ ಇರತಕ್ಕಂತಹ ದಾಖಲಾತಿಗಳನ್ನ ಪಡೆಯೋದ್ರ ಮುಖಾಂತರ ಅದನ್ನ ಕ್ರಾಸ್ ಚೆಕ್ ಮಾಡಿ ಮತ್ತೆ ಹಿಂಪಡೆಯಲಿಕ್ಕೆ ಅಕ್ನಾಲಜ್ಮೆಂಟ್ ಕೊಟ್ಟು, ಅಂದ್ರೆ 2 ಫಾರ್ಮ್ ಕೊಟ್ಟಿರ್ತಾರೆ, ಒಂದು ಫಾರ್ಮ್ ಅಲ್ಲೇ ಉಳಿಸಿ ಒಂದು ಫಾರ್ಮ್ ನ ಕಲೆಕ್ಟ್ ಮಾಡಲಿಕ್ಕೆ ನಮಗೆ ಈ ಸಮಯಾವಕಾಶ ಸಾಕಾಗೋದಿಲ್ಲ ಈ ಸ್ಪೀಡಲ್ಲಿ ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ. ಹಾಗಾಗಿ ನಿರಂತರವಾಗಿ ದಂಡಾಧಿಕಾರಿಗಳು ನಮ್ಮ ಜೊತೆ ಸಂಪರ್ಕದಲ್ಲಿದ್ದು ನಾವು ಪ್ರತಿ ಸಂಜೆನೂ ನಮ್ಮ BLA2ಗಳು ಬೂತ್ ಮಟ್ಟದಲ್ಲಿ ಯಾರಿದ್ದಾರೆ ಅವರಿಗೆ ಒಂದು ಗೂಗಲ್ ಮೀಟ್ ಅಲ್ಲಿ ಮಾತನಾಡೋದ್ರ ಮುಖಾಂತರ ದಯಮಾಡಿ ಸಂಬಂಧಪಟ್ಟ BLOಗಳು ಬೂತ್ ಲೆವೆಲ್ ಆಫೀಸರ್ಸ್ ಯಾರಿದ್ದಾರೆ ಚುನಾವಣಾ ಆಯೋಗದಿಂದ ನೇಮಕಗೊಂಡಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಇದನ್ನ ಇನ್ನೂ ಸ್ವಲ್ಪ ವೇಗಗತಿಯಲ್ಲಿ ಮಾಡಬೇಕು ಅನ್ನೋದನ್ನ ಹೋದ್ರೆ, ಯಾಕಂದ್ರೆ ಕೆಲವರಿಗೆ ನೇಮಕಗೊಂಡಿರ್ತಕ್ಕಂಥವರೇ ಬೇರೆ, ಲೀಸ್ಟ್ ಅಲ್ಲಿ ಇರ್ತಕ್ಕಂಥ ಹೆಸರುಗಳೇ ಬೇರೆ ಇದೆ. ಅಲ್ಲಿ ಹೋಗಿ ನೋಡಿದಾಗ ಸಡನ್ ಆಗಿ ಬಂದು ಅಲ್ಲಿರ್ತಕ್ಕಂಥ RIಗಳು ಇಲ್ಲ ದಂಡಾಧಿಕಾರಿಗಳು ಬೇರೆ ಒಬ್ಬರನ್ನ ಯಾರನ್ನೋ ಒಬ್ಬರನ್ನ ನೇಮಿಸ್ಬಿಟ್ಟಿರ್ತಾರೆ. ಅಂದ್ರೆ ಅವ್ರ ಆಬ್ಸೆನ್ಸ್ ಅಲ್ಲಿ ಬೇರೆಯವ್ರನ್ನ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಯಾವ್ದು ಸಹ ಸರಿಯಾಗಿ ಮಾಹಿತಿ ಇಲ್ಲ, ಅಂದ್ರೆ ಅವ್ರಿಗೆ ಯಾವುದೇ ಟ್ರೈನಿಂಗೇ ಕೊಟ್ಟಿಲ್ಲ ಯಾವ ರೀತಿ ಮಾಡ್ಬೇಕು ಏನು ಅಂತ. ಅಲ್ಲಿ ಇರ್ತಕ್ಕಂಥ ನೀರ್ಗಂಟಿಯವ್ರನ್ನೋ ಇಲ್ಲ RIಗಳನ್ನೋ ಇಲ್ಲ ಯಾರೋ ಒಬ್ಬರನ್ನ ಹಿಡ್ಕೊಂಡು ಅವ್ರ ಕೆಲಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಟ್ರೈನಿಂಗ್ ಇಲ್ಲದೆ ಖಂಡಿತವಾಗ್ಲೂ ಇದು ಆಗೋದಿಲ್ಲ. ಹಂಗಾಗಿ ಕೆಲವರೆಲ್ಲ ನಮ್ಮ ಹತ್ರ ಅಳದು ತೋಡ್ಕೊಂಡಿದ್ದಾರೆ. ಏನು ನಾನು ಆ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಬೆಳಗ್ಗೆ 6 ಗಂಟೆಗೆ ನಾನು BLO ಆಗಿ ನಾನು ಬೂತ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ 9 ಗಂಟೆಗೆ ಮತ್ತೆ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳನ್ನ ಅಂದ್ರೆ ಅಂಗನವಾಡಿಗೆ 8:30-9 ಗಂಟೆಗೆ ಮಕ್ಕಳು ಬರ್ತಾರೆ, 12 ಗಂಟೆ 1 ಗಂಟೆವರೆಗೂ ನಾನು ಅಲ್ಲಿ ಕೆಲಸ ಮಾಡಿ ಮತ್ತೆ ನಾನು ಬೂತ್ಗೆ ಬರಬೇಕು ಅಂದ್ರೆ ಕಷ್ಟ ಆಗ್ತದೆ. ಇದ್ಯಾವುದು ಫಿಲ್ ಆಗ್ತಾ ಇಲ್ಲ, ರೀಫಿಲ್ ಅಂದ್ರೆ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಮಾಧ್ಯಮದ ಮುಖಾಂತರ ಸಂಬಂಧಬದ್ಧ ಅಧಿಕಾರಿಗಳಿಗೂ ಸಹ ನಾನು ಮನವಿಯನ್ನು ಮಾಡಿದ್ದೆ. ದಯಮಾಡಿ ಇದಕ್ಕೆ ಮಕ್ಕಳಿಗೂ ಸಹ ಸಫರ್ ಆಗಬಾರದು, ಅಲ್ಲೂ ಆಲ್ಟರ್ನೇಟಿವ್ ಆಗಿ ಏನಾದ್ರು ಒಂದು ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ದಯಮಾಡಿ ಇಲ್ಲಿ ಕೆಲಸ ಮಾಡಿ ಪೀಸ್ಫುಲ್ ಆಗಿ ಮನೆಯಲ್ಲಿ ಅವ್ರು ಕೆಲಸ ಮಾಡಿದಾಗ ಮಾತ್ರ ಅದನ್ನ ಒಂದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದನೆ ಕೊಟ್ಟಿದ್ದಾರೆ, ಇದಕ್ಕೊಂದು ಆಲ್ಟರ್ನೇಟಿವ್ ಮಾಡಿದ್ದಾರೆ. ಆಕ್ಚುಲಿ ಈಗೆಲ್ಲ ನಾವೆಲ್ಲರೂ ಸೇರಿ ನಮ್ಗೆಲ್ರಿಗೂ ಜವಾಬ್ದಾರಿ ಇದೆ. ದಯಮಾಡಿ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀನಿ. SIR ಕುರಿತಾಗಿ ಯಾರೂ ಸಹ ಅಸಡ್ಡೆ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಅರ್ಹ ಮತದಾರರನ್ನ ಎಲ್ರನ್ನೂ ಸಹ ಉಳಿಸ್ಕೋಬೇಕು, ಯಾರೊಬ್ಬರನ್ನು ಕೈ ಬಿಡೋದು ಬೇಡ. ಅನರ್ಹರು ಯಾರಿದ್ದಾರೆ ಅವ್ರನ್ನ ತೆಗಿತಕ್ಕಂಥ ಕೆಲಸವನ್ನ ಈ ಮುಖಾಂತರ ನಮ್ಮ ಜವಾಬ್ದಾರಿ ಇದೆ. ಅದನ್ನು ಮಾಡ್ತಿರ್ತಕ್ಕಂಥ ಉದ್ದೇಶನೇ ಯಾರು ಬೇರೆ ದೇಶದಿಂದ ಬಂದು ಇಲ್ಲಿ ನೆಲೆಯೂರಿ ಅವರು ಒಂದು ಎಲೆಕ್ಷನ್ ಕಾರ್ಡ್ ಮಾಡಿಸೋದ್ರ ಮುಖಾಂತರ, ರೇಷನ್ ಕಾರ್ಡ್ ಮಾಡಿಸೋದ್ರ ಮುಖಾಂತರ ಇಲ್ಲಿ ಸಿಗ್ತಕ್ಕಂಥ ಅನುಕೂಲಗಳನ್ನ ಪಡ್ಕೊಂಡ್ ಬಂದಿರತಕ್ಕಂಥದನ್ನ ನಾವ್ ಈಗಾಗಲೇ ಗಮನಿಸ್ತಾ ಇದೀವಿ. ಕೆಲವರೆಲ್ಲ SIR ಮಾಡಿದಾಗ ಸುಮಾರು ಅನ್ಯ ಪಕ್ಷದವರು ಅಂದ್ರೆ ಕಾಂಗ್ರೆಸ್ನವರು ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತ ಮಾಡಿದ್ರು. ಏನಕ್ಕೆ ಮಾಡ್ತಾ ಇದೀರಿ SIR, ಈಗಾಗಲೇ ಮಾಡಿರ್ತಕ್ಕಂಥದ್ದು ಸರಿ ಇದೆಯಲ್ಲ, ನೀವು ಮಾಡ್ತಾ ಇರೋದು ಉದ್ದೇಶ ಇಷ್ಟೇ, ನೀವು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಇದ್ರಿ, ಅವರ ಓಟುಗಳನ್ನ ತೆಗೆಸ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ನೀವು ಮಾಡ್ತಾ ಇರೋದು ಅನ್ನೋದನ್ನ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ಸುಮಾರು ಉದಾಹರಣೆಗಳು ಈಗಾಗಲೇ ನಿಮಗೆ ಸಿಕ್ಕಿದೆ. ಬಾಗೇಪಲ್ಲಿಯಲ್ಲಿ ಪಾಕಿಸ್ತಾನದಿಂದ ಬಂದು 22 ವರ್ಷ ಆಗಿದೆ, ಅವರು ಎಲೆಕ್ಷನ್ ಕಾರ್ಡ್ಗಳು ಮಾಡಿದ್ದಾರೆ. ಬೇರೆ ಇದನ್ನ ಏನೋ ಅನುಕೂಲಗಳನ್ನ ಪಡೀಲಿಕ್ಕೆ ರೇಷನ್ ಕಾರ್ಡು ಇದಕ್ಕೆ ಅಪ್ಲೈ ಮಾಡಿದಾಗ ಅದ್ರ ಜೊತೆಗೆ ಈ SIR ಮತ್ತೆ ರಿಕವರಿ ಮಾಡ್ಲಿಕ್ಕೆ ಅವರು ಕಾಲ್ ಮಾಡಿದಾಗ ಅವರು ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಈ SIR ಇಲ್ಲ ಅಂತ ಹೇಳಿದ್ರೆ ಅವ್ರು ಸಿಕ್ ಬೀಳ್ತಾ ಇರ್ಲಿಲ್ಲ. ಈ ತರ ಉದಾಹರಣೆಗಳು ಸುಮಾರಿದೆ. ಈಗ ಅವರು ಒಬ್ಬರು ಸಿಕ್ ಬಿದ್ದಿದ್ದಾರೆ ಅಂತೇಳಿ ಬೇರೆಯವರೆಲ್ಲ ಅಲರ್ಟ್ ಆಗ್ಬಿಟ್ಟಿರ್ತಾರೆ.
ಅದೆಷ್ಟು ಜನ ಇದಾರ ಗೊತ್ತಿಲ್ಲ, ಪಾಕಿಸ್ತಾನದಿಂದ ಬಂದು ಇಲ್ಲಿ ನೆಲೆ ಊರಿರ್ತಕ್ಕಂಥವ್ರು. ಹಾಗಾಗಿ ಈ ಕಾಂಗ್ರೆಸ್ನವ್ರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಈ ತರದ ಸೂಕ್ಷ್ಮ ವಿಚಾರಗಳು ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಈ ತರದವರು ಇಲ್ಲೇ ಅಕ್ರಮವಾಗಿ ನೆಲೆ ಊರಿ ನಮ್ಮ ದೇಶದ ಮೇಲೆ ಬೇರೆ ತರದ ಪರಿಣಾಮಗಳೇ ಬೀಳ್ತವೆ. ಹಾಗಾಗಿ ಏನು ಚುನಾವಣಾ ಆಯೋಗ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಸ್ವತಂತ್ರವಾಗಿ ಕೆಲಸ ಮಾಡತಕ್ಕಂಥದ್ದು. ಅದಕ್ಕೆ ನಾವು ಬೆಂಬಲವನ್ನ ಕೊಟ್ಟಾಗ ಮಾತ್ರ ಈ ಒಂದು SIR ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಮ್ಮ ಕ್ಷೇತ್ರದಲ್ಲೇ ನೋಡ್ತಾ ಇದ್ರಿ ಕಾಂಗ್ರೆಸ್ನವ್ರು ಏನೇನ್ ಮಾಡ್ತಿದ್ದಾರೆ ಅನ್ನೋದನ್ನ, ಅವರು ಏನ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯಾರು ಚರ್ಚೆ ಮಾಡ್ತಾ ಇಲ್ಲ. ಕೇವಲ ಇವರು RSS ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಅದ ಟಾಪಿಕ್ ಆಗಿ ಮತ್ತೆ SIR ಅಂತ ಬಂದಾಗ ಅವರು ಪ್ರಚಾರ ಬೇಕು ಅವ್ರಿಗೆ. ಆಮೇಲೆ ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಯಾರಾದ್ರೂ ಕ್ವಶನ್ ಮಾಡ್ತಾರೆ ಅಂತೇಳಿ ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ SIR ಬಗ್ಗೆ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲೇ ನಡೀತಾ ಇದೆ. ಈಗ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರು SIR ನ ಫುಲ್ಫಿಲ್ ಮಾಡಬೇಕು, ಅದನ್ನ ಯಶಸ್ವಿಗೊಳಿಸಬೇಕು ಅನ್ನೋ ಉದ್ದೇಶ ಇಲ್ಲ. ಅವರಲ್ಲಿ ಇರ್ತಕ್ಕಂತ ಹುಡುಕುಗಳು ಏನಿದಾವೆ, ತೊಡಕುಗಳು ಏನಿದಾವೆ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಹಾಗೂ ನಮ್ಮ ಬಲ ಯಾವ ರೀತಿ ಇದೆ ಅಂತ ತೋರ್ಪಡಿಸ್ಲಿಕ್ಕೆ ಈಗಾಗಲೇ ಏನೇನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ನೀವೆಲ್ಲ ನೋಡ್ತಾ ಇದ್ರೆ. ಕೆಲವರು BLA 1 ಒಬ್ಬರಾಗಿರ್ತಾರೆ, ಇನ್ನೊಬ್ಬರು ಬಂದು ಅದನ್ನ ಬೇರೆ ತರ ನಾನು SIR ಬಗ್ಗೆ ಅರಿವು ಮೂಡಿಸ್ತೀನಿ ಅಂತೇಳಿ ಅದನ್ನ ಏನಂತಾರೆ ಮಾರಮ್ಮನ್ ಜಾತ್ರೆ ತರ ಮಾಡ್ತಾ ಇರೋದು. ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಇಲ್ಲ, ಏನು ಇಲ್ಲ, ಸುಮ್ನೆ ಜನಗಳನ್ನ ಹುಟ್ಟೆ ಹಾಕೋದು. ನನ್ನ ಶಕ್ತಿ ಏನಿದೆ ಅಂತ ಇಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಲ್ಲ. ಈಗ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತದೆ. ಭಾರತೀಯ ಜನತಾ ಪಾರ್ಟಿ ಒಂದು ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಪಕ್ಷ. ಈಗ ನಾವು ಬಂದಿದ್ದೀವಿ, ನನಗೆ BLA 1 ಆಗಿ ಒಂದು ಜವಾಬ್ದಾರಿನ ಕೊಟ್ಟಾಗ ನಾನು ಬೂತ್ ಮಟ್ಟದಲ್ಲಿ ಬಂದು BLA 2 ಯಾರಿದ್ದಾರೆ, ಬೂತ್ ಅಧ್ಯಕ್ಷರು ಯಾರಿದ್ದಾರೆ, ಬೂತ್ ಕಮಿಟಿಯಲ್ಲಿ ಯಾರಿದ್ದಾರೆ, ಮುಖಂಡರು ಯಾರಿದ್ದಾರೆ, ಆ ಬೂತ್ ಮಟ್ಟದಲ್ಲಿ ಕೂತ್ಕೊಂಡು BLOಗಳ ಜೊತೆ ಸಹ ಸಂಪರ್ಕವನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಇರ್ತಕ್ಕಂತ ಆಕ್ಚುಲ್ ಮಾಹಿತಿಯನ್ನ ತಗೊಂಡು ನಾವು ದಂಡಾಧಿಕಾರಿಗಳ ಹತ್ರ ಚರ್ಚೆ ಮಾಡ್ತಾ ಇದೀವಿ. ಈ ಬೂತ್ ನಲ್ಲಿ BLO ವರ್ಕ್ ಮಾಡ್ತಾ ಇದಾರ ಇಲ್ವಾ, ಸಕಾಲ ಮಾಡ್ತಾವ್ರ ಇಲ್ವಾ. ಯಾಕಂದ್ರೆ ಒಂದು ಊರಿನಲ್ಲಿ ಒಬ್ಬ BLO, ಕೆಲವೊಂದು ಉದಾಹರಣೆಗಳು ಹೇಳ್ತಾ ಇರೋದು ನಾನು, ಒಬ್ಬ BLO ಒಬ್ಬೇ ವ್ಯಕ್ತಿಗೆ 10-20 ಫಾರ್ಮ್ಗಳನ್ನ ಒಂದೇ ಸರಿ ಕೊಡ್ತಕ್ಕಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಅದು ತಪ್ಪದು. ನಮ್ಮ ಚುನಾವಣಾ ಆಯೋಗ ಹೇಳಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ಸ್ ಏನಂತ ಹೇಳಿದ್ರೆ, ಒಬ್ಬ BLO ಯಾರು ನೇಮಕ ಆಗಿರ್ತಾರೆ ಪ್ರತಿ ಮನೆಗೂ 3 ಬಾರಿ ಭೇಟಿ ಕೊಡಬೇಕು. ಅವ್ರು ಸಿಗ್ಲಿಲ್ಲ ಅಂತ ಹೇಳಿದ್ರೆ 3 ಬಾರಿ ಭೇಟಿ ಕೊಡಬೇಕು. ಖುದ್ದಾಗಿ ಅಂಗನವಾಡಿಯಲ್ಲೋ ಇಲ್ಲ ಸ್ಕೂಲಲ್ಲೋ ಕೂತ್ಕೊಂಡು ಒಬ್ಬ ವ್ಯಕ್ತಿಗೆ 10-15 ಫಾರ್ಮ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದು ತಪ್ಪು ಅಂತೇಳಿ ನಾವು ಈಗಾಗಲೇ BLOಗಳಿಗೆ ಹೇಳಿದ್ರೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಆ ಸ್ಪಾಟ್ ಇಂದಾನೆ ನಾವು ಸಂಬಂಧಪಟ್ಟ ಹೈಯರ್ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೂ ಸಹ ಮಾಹಿತಿಯನ್ನು ಕೊಟ್ಟಿದ್ದೀವಿ. ವಿತ್ ಫೋಟೋ ಮತ್ತು ವಿಡಿಯೋ ಇಟ್ಕೊಂಡು ನಾವು ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಈಗಾಗಲೇ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೋಡಿದಾಗೆ ಈ ಒಂದು ಕಂಟ್ರೋಲ್ ಬಂದಿದೆ. ಪ್ರತಿಯೊಬ್ಬರು ಸಹ ಖುದ್ದಾಗಿ ಮನೆಗಳಿಗೆ ಭೇಟಿ ಕೊಟ್ಟು ಎನ್ಯುಮರೇಷನ್ ಫಾರ್ಮ್ ನ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಈ SIR ಪ್ರೋಸೆಸ್ ಆಗ್ತಾ ಇದೆ ಅಂತೇಳಿ ನಮಗೂ ಸಹ ಭರವಸೆ ಬಂದಿದೆ ಅಂತ ಹೇಳ್ತಾ ಇದಾರೆ. ನಾವು ಆ ಪಕ್ಷದ ಬಗ್ಗೆ ಮಾತನಾಡ್ಲಿಕ್ಕೆ ನಾವು ಅಷ್ಟು ದೊಡ್ಡವರಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಅವ್ರಿಗೆ ಅಧಿಕಾರ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು 3 ವರ್ಷ ಅಧಿಕಾರವನ್ನು ಚಲಾಯಿಸಿದ್ರು. ಇಲ್ಲಿ ನಾನು ಕಾಂಗ್ರೆಸ್ ಅಂತೇಳಿ ಕಾಲರ್ಗಳನ್ನ ಎಗರಿಸ್ಕೊಂಡು ಇಲ್ಲೆಲ್ಲ ಗುಂಪುಗಾರಿಕೆ ಮಾಡಿಕೊಂಡು ಓಡಾಡ್ತಕ್ಕಂಥ ನೋಡ್ತಾ ಇದ್ದೀವಿ. ಇಲ್ಲಿ ಏನು ಅವ್ರ ಹೇಳಿಕೆಗಳು ಕೊಡ್ತಾ ಇದಾರೆ, ಆ ಹೇಳಿಕೆಗಳ ತಕ್ಕಾಗೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ. ಆ ಸರ್ಕಾರದಿಂದ ಏನು ಅನುದಾನ ನಾನೆಷ್ಟು ತಂದಿದ್ದೀನಿ ಅನ್ನೋದು ಯಾರು ಹೇಳ್ತಾ ಇಲ್ಲ. ಅಭಿವೃದ್ಧಿ ಕುರಿತಾಗಿ ಅವರ ಹೇಳಿಕೆಗಳನ್ನ ನೋಡಿದಾಗ ಅಭಿವೃದ್ಧಿ ಕುರಿತಾಗಿ ಕಂಪ್ಲೀಟ್ ಝೀರೋ. ಇವ್ರು ಕೊಡ್ತಕ್ಕಂಥ ಹೇಳಿಕೆಗಳು ಹೆಂಗಿರ್ತದೆ ಅಂತ ಹೇಳಿದ್ರೆ, ನಾನು 28ಗೆ ಅಭ್ಯರ್ಥಿ, ನಾನು B ಫಾರ್ಮ್ ತಗೊಂಡ್ಬರ್ತೀನಿ. ಇವರಿಬ್ಬರ ಮಧ್ಯದಲ್ಲಿ ಏನಾಗ್ತಾ ಇದೆ, ಕಾರ್ಯಕರ್ತರು ಸಫರ್ ಆಗ್ತಾ ಇದಾರೆ, ಕಾರ್ಯಕರ್ತರು ಸೊರಗೋಗ್ತಾ ಇದಾರೆ. ನೋಡಿ, ಪಕ್ಷ ಯಾವ್ದನ್ನ ಆಗಿರ್ಬೋದು, ಒಂದು ಪಕ್ಷ ಬಲಿಷ್ಠವಾಗಿ ತಳಮಟ್ಟದಿಂದ ಬೆಳಿಬೇಕು ಅಂತ ಹೇಳಿದ್ರೆ ಮುಖ್ಯ ಕಾರಣ ಬೂತ್ ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಮತ್ತು ಮುಖಂಡರ ಕಾರಣ. ಆ ಮುಖಂಡರನ್ನ ಇವ್ರು ಏನ್ ಮಾಡ್ತಾ ಇದಾರೆ, ತುಳಿತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಅವರಿಗೆ ಒಂದು ಕನ್ಫ್ಯೂಷನ್ ಎಲ್ಲ ಇದ್ದಾರೆ.
ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡ್ರೆ ಕನ್ಫ್ಯೂಷನ್ ಇದೆ, ಯಾರಪ್ಪ ನಮ್ಮ ಲೀಡರ್ ಅನ್ನೋ ಕನ್ಫ್ಯೂಷನ್ ಇದ್ದಾರೆ. ಅವರಿಗೆ ನಾನು ಹೇಳ್ತಕ್ಕಂಥದ್ದು, ನೋಡಿ ಸ್ವಾಮಿ, ಯಾವ ಪಕ್ಷ ಆಗ್ಲಿ ಕಾರ್ಯಕರ್ತರು ಮುಖ್ಯ. ನಿಮ್ಮನ್ನ ನಂಬಿ ಇವತ್ತಿನ ದಿವಸ ರಾಜಕಾರಣ ಊರುಗಳಲ್ಲಿ ಮಾಡ್ತಾ ಇದಾರೆ. ಇನ್ನೊಂದು ಪಕ್ಷವನ್ನ ಎದುರಾಕೊಂಡು ಪೊಲೀಸ್ ಸ್ಟೇಷನ್ ಆಗಿರ್ಲಿ, ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದನ್ನು ಎದುರಾಕೊಂಡು ನಿಮ್ಗೋಸ್ಕರ ಅವ್ರ ಪಾಪ ಕೇಸುಗಳಾಕೊಂಡು ಆ ಊರುಗಳಲ್ಲಿ ರಾಜಕಾರಣ ಮಾಡ್ತಾ ಇರ್ತಾರೆ. ನಿಮಗೆ ಅಧಿಕಾರ ಬಂದು 3.5 ವರ್ಷ ಆಯ್ತು. ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ನಾಮಿನಿ ತಗೊಂಡ್ಬರಕ್ ಆಗ್ಲಿಲ್ಲ ನಿಮ್ ಕೈಯಲ್ಲಿ. ಯಾರೋ ಒಬ್ಬ ಹೋಗಿ ನಾಮಿನಿ ಸಾಕೊಂಡ್ ಬರ್ತಾರೆ, ಇನ್ನೊಬ್ಬ ಹೋಗಿ ತೆಗೆಸ್ಕೊಂಡ್ ಬರ್ತಾರೆ. ಈ ತರದ ರಾಜಕಾರಣ ಇವತ್ತಿನ ದಿವಸ ಕಾಂಗ್ರೆಸ್ ನಲ್ಲಿ ಮಾಡ್ತಾ ಇರೋದು. ಇವರಿಬ್ಬರ ಜಗಳದಲ್ಲಿ ಕಾರ್ಯಕರ್ತರು ಹಾಳಾಗ್ತಾ ಇದಾರೆ. ಸರಿ, ಅದನ್ನ ನೀವು ನೋಡ್ಕೊಂಡು ಕರೆಕ್ಟ್ ಆಗಿ ನಿಮ್ಮ ಪಕ್ಷವನ್ನ ಕಾಂಗ್ರೆಸ್ನೇ ಬೆಳೆಸಬೇಕು ಅಂತ ಹೇಳಿದ್ರೆ, ನಿಮ್ಮ ಒಳಗಿರ್ತಕ್ಕಂಥ ಜಗಳ ಏನಿದೆ ಆ ಜಗಳದಿಂದ ಕಾರ್ಯಕರ್ತರು ಇದಾಗ್ತಾ ಇದೆ. ಮೊನ್ನೆ SIR ಮಾಡಿದ್ರು. SIR ಅಂತ ಹೇಳಿದ್ರೆ ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಇರ್ತದೆ. ಆಯೋಗದಿಂದ ಯಾರು BLA 1 ಆಗಿ ನಾಮಿನೇಟ್ ಆಗಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು SIR ಪ್ರಕ್ರಿಯೆಯನ್ನ ಮಾಡ್ತಕ್ಕಂಥದ್ದು. SIR ಅಲ್ಲಿ ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥವರ ಹೇಳಿಕೆಗಳನ್ನ ನಾನು ನೋಡಿದ್ದೀನಿ ನಿಮ್ಮ ಮಾಧ್ಯಮದಲ್ಲಿ. ಸ್ವಾಮಿ, ಅಲ್ಲಿ ಕಾರ್ಯಕ್ರಮ ಮಾಡಿದ್ದು ಒಂದು ಏನಾಗಿದೆ ಅಂತ ಹೇಳಿದ್ರೆ ಮಾರಮ್ಮನ ಜಾತ್ರೆ ತರ ಮಾಡಿದ್ರು. ಅಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದಾರೆ, ಇಷ್ಟು 1000 ಜನಕ್ಕೆ ಬಾಡೂಟ, ಇಷ್ಟು 1000 ಜನಗೆ ಒಂದು ಜನಸಾಗರವೇ ಬಂದು ಬಾಡೂಟವನ್ನು ಸೌದೋದ್ರು, ಭಾರಿ ಚೆನ್ನಾಗಿತ್ತು, ಈ ತರದ್ ಹೇಳ್ತಾ ಇದಾರೆ. ಏನ್ ಮೆಸೇಜ್ ಕೊಡ್ತಾ ಇದೆಯಾ? ಅಲ್ಲಿ ಬಂದಿರತಕ್ಕಂಥ ಉದ್ದೇಶ SIR ಅನ್ನೋದು ಅಲ್ಲಿ ಬಂದಿರತಕ್ಕಂಥ ಜನಗಳಿಗೆ ಗೊತ್ತಿಲ್ಲ. ನೀನು ಬಾಡೂಟ ಅಂತೇಳಿ ಜನಗಳನ್ನ ಹುಡ್ಡೆ ಹಾಕಿ ಯಾರೋ ಒಬ್ಬರ ಮೇಲೆ ನೀನು ಕಾಂಪಿಟೇಷನ್ ಬಿತ್ಕೊಂಡು ನೀನು ಈ ತರದ ಕಾರ್ಯಕ್ರಮಗಳು ಮಾಡ್ತೀಯ ಅಂತ ಹೇಳಿದ್ರೆ ಅದು ಹೆಂಗೆ ಅಂದ್ರೆ ನಗಬಾಟ್ಲೆ ಸರಿ. ಅದು ಆಯೋಗಕ್ಕೆ ಏನಾದ್ರು ಈ ತರದ ವಿಷಯಗಳೇನಾದ್ರೂ ಹೋಯ್ತು ಅಂತ ಹೇಳಿದ್ರೆ, ಬಾಡೂಟದಲ್ಲಿ SIR ನ ಕೊಲೆ ಮಾಡ್ತಾ ಇದ್ದಾರೆ. ಒಂದು SIR ಅಂತ ಹೇಳಿದ್ರೆ ಒಂದು ಪ್ರಕ್ರಿಯೆ ಇರ್ತದೆ. ಜಿಲ್ಲಾಧಿಕಾರಿಗಳು ಪಾಪ ಒಂದು ರ್ಯಾಲಿ ಮಾಡೋದ್ರ ಮುಖಾಂತರ, ಒಂದು ವಾಕಥಾನ್ ಮಾಡೋದ್ರ ಮುಖಾಂತರ, ಜನಗಳ ಸರ್ಕಲ್ ಅಲ್ಲಿ ಸೇರಿಸಿ ಒಂದು ಅವೇರ್ನೆಸ್ ಕೊಡೋದ್ರ ಮುಖಾಂತರ ಒಂದು SIR ಗೆ ಒಂದು ಗೌರವವನ್ನು ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ. ಬಟ್ ಇವ್ರೇನ್ ಮಾಡ್ತಾ ಇದಾರೆ, ಜನ ಜಾತ್ರೆ ಮಾಡ್ತಾ ಇದಾರೆ. ನನ್ನ ಹತ್ರ ಎಷ್ಟು ಜನ ಇದಾರೆ, ನನ್ನ ಹತ್ರ ಎಷ್ಟು ಜನ ಇದಾರೆ, ನಾನ್ ಬಿ ಫಾರ್ಮ್ ತರ್ತೀನಿ, ಯಾರಾದ್ರೂ ತಗೋಬರ್ರಪ್ಪ. ಬಟ್ SIR ಅನ್ನೋದು ಅದಕ್ಕೆ ತುಂಬಾ ಒಂದು ತೂಕ ಇರ್ತಕ್ಕಂಥದ್ದು. 22 ವರ್ಷಗಳ ಆದ್ಮೇಲೆ ಬಂದಿರತಕ್ಕಂಥ ಈ ಪ್ರಕ್ರಿಯೆಯನ್ನ ಕೊಲೆ ಮಾಡಬೇಡಿ. ದಯವಿಟ್ಟು ನಿಮ್ಮ ಸ್ವಾರ್ಥಕ್ಕೆ ಅದಕ್ಕೆ ಬೆಲೆ ಇಲ್ದಂಗ್ ಮಾಡಬೇಡಿ. ಈಗಾಗಲೇ ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಯಾರೋ ಒಬ್ಬ ಹುಚ್ಚ ವೆಂಕಟ್ಟಿಂದ ಒಂದು ನಗಬಾಟ್ಲಿಗಾಗಿದೆ ಏನು ರಾಜ್ಯದಲ್ಲಿ. ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ಹುಚ್ಚ ವೆಂಕಟ್ಟಿದಾನಲ್ಲ, ಆ ಕ್ಷೇತ್ರ ನನ್ನ ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಮ್ದು. ಶಿಡ್ಲಘಟ್ಟ ಅಂತ ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ. ಶಿಡ್ಲಘಟ್ಟ ಅಂತ ಹೇಳಿದ್ರೆ ಇಲ್ಲಿ ಗುಂಪುಗಾರಿಕೆಯಿಂದ ಕಾರ್ಯಕರ್ತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಈ ಪ್ರಕ್ರಿಯೆ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ಯಾಟಿಕ್ ಅಲ್ಲಿ ಹೋಗ್ಬೇಕು. ಒಂದು ಸಿಸ್ಟಮ್ ಅಲ್ಲೇ ಮಾಡಿದಾಗ ಮಾತ್ರ ಈ ಒಂದು ಪ್ರಕ್ರಿಯೆಗೆ ಅರ್ಥ ಇರುತ್ತೆ ಅಂತ ಹೇಳಿ ಈ ಮುಖಾಂತರ ತಮ್ಮ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತಾರೆ.